ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಹೊಸ ರೆಸಿಪಿ ತಂದಿದ್ದೀನಿ. ಇವತ್ತು ಮಾಡೋಂಥ ಈ ರೆಸಿಪಿ ನಿಮಗೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚಿಗೆ, ನೈಟ್ ಡಿನ್ನರ್ಗೆ ಕೂಡ ಕಾಂಬಿನೇಷನ್ ಆಗಿ ಕ್ವಿಕ್ಕಾಗಿ ಮಾಡೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಅಂತ ನಾನು ವಿಡಿಯೋ ಮಾಡೋವಾಗನೇ ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟನೂ ನೋಡಿ. ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇದು ಬಂದ್ಬಿಟ್ಟು ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಚಟ್ನಿ ಅಂತಲೂ ಹೇಳ್ಬೋದು. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಹಾಕಿ ಇದನ್ನು 1 ನಿಮಿಷ ಫ್ರೈ ಮಾಡ್ಕೊತೀನಿ. ಈಗ ಇದನ್ನು 1 ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ 4 ಮೀಡಿಯಮ್ ಸೈಜ್ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಬದನೆಕಾಯಿ ಮೇನ್ ಇಂಗ್ರೀಡಿಯೆಂಟ್ಸು. ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೂಡ ನೀವು ಜಾಸ್ತಿ ಟೊಮೊಟೊ ಹಾಕಿ ಕೂಡ ಮಾಡ್ಕೊಬೋದು. ಈಗ ಇದಕ್ಕೆ ನಾನು ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕಡಿಮೆ ಹಾಕ್ಕೊಳ್ಳಿ, ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ಖಾರಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಹಸಿಮೆಣ್ಸಿನ್ಕಾಯಿನೇ. ಇದು ಹಾಕೋದ್ರಿಂದನೇ ಈ ಚಟ್ನಿಗೆ ಒಂದು ಟೇಸ್ಟ್ ಕೊಡೋದು. ಹಾಗೆ 1 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಹಸಿಯಾಗಿ ಬೇಯಿಸ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು, ಆದರೆ ಹಸಿ ಸ್ಮೆಲ್ ಆಗೇ ಇರುತ್ತೆ. ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ನಿಮಗೆ ಅಷ್ಟು ಹಸಿ ಸ್ಮೆಲ್ ಇರೋಲ್ಲ. ಒಂದು ಸ್ವಲ್ಪ ಹುಣಸೆಹಣ್ಣು, 1/4 ಟೀ ಸ್ಪೂನ್ ಹಿಂಗು, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕು ಅನ್ನೋದನ್ನ ನೀವು ಇವಾಗೆ ಹಾಕ್ಕೋಬೇಕಾಗುತ್ತೆ. ಮತ್ತು ಎಕ್ಸ್ಟ್ರಾ ಇದು ಬೆಂದಾದ್ಮೇಲೆ ಹಾಕಿದ್ರೆ ನಿಮ್ಗೆ ಆ ಒರಿಜಿನಲ್ ಟೇಸ್ಟು ಸಿಗೋದಿಲ್ಲ, ಯಾಕಂದರೆ ನೀರಲ್ಲಿ ತರಕಾರಿದು ರಸಾಲ ಇಳ್ದಿರುತ್ತಲ್ವ. ಸೊ ಅದಕ್ಕೋಸ್ಕರನೇ ನೀರು ಇಲ್ಲಿ ನೀವು ಇವಾಗೆ ಹಾಕ್ಕೋಬೇಕು, ಎಷ್ಟು ಬೇಕಷ್ಟು. ನಿಮಗೆ ಲಿಕ್ವಿಡ್ ಆಗಬೇಕಾ ಅಥವಾ ಗಟ್ಟಿ ಆಗಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2.5 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 4 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸ್ಕೊತೀನಿ. ಸೊ ಇದನ್ನು ನೀವು ಇಮಿಡಿಯೇಟ್ಲಿ ಗ್ಯಾಸ್ ನೀವಾಗೆ ಕುಕ್ಕರ್ದು ಗ್ಯಾಸ್ ರಿಲೀಸ್ ಮಾಡಿ ಕೂಡ ನೀವು ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಬೋದು. ಸೊ ಇವಾಗ ನಾನು ಒಂದು 4 ವಿಸಿಲ್ ಕೂಗಿಸಿ ತಾನಾಗೆ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಟೈಮ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿ ತುಂಬಾ ಸೂಪರಾಗಿ ಬೆಂದಿದೆ. ಸೊ ಇಷ್ಟು ಬೇಯೋದ್ರಿಂದ ನಮಗೆ ಮಿಕ್ಸಿನಲ್ಲಿ ರುಬ್ಬೋ ಅವಶ್ಯಕತೆನೇ ಇರಲ್ಲ. ಇವಾಗ ಇದನ್ನು ನೀರನ್ನ ಬಸ್ಕೊತಾ ಇದ್ದೀನಿ. ಈ ಥರ ನೀರು ಬಸ್ಬಿಟ್ಟೆ ಅದನ್ನು ನಾವು ಸ್ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಬೈ ಚಾನ್ಸ್ ನಿಮ್ಗೇನಾದರೂ ಈ ಥರ ಸ್ಮ್ಯಾಚ್ ಮಾಡೋದು ಇಷ್ಟ ಇಲ್ಲ, ನಮಗೆ ಬಾಯಿಗೆ ತರ್ತರಿಯಾಗಿ ಸಿಗೋದು ಇಷ್ಟ ಇಲ್ಲ ಅಂದರೆ ನೀವು ಬೇಕಂದರೆ ಮಿಕ್ಸಿನಲ್ಲಿ ಹಾಕಿ ಒಂದು 2ರಿಂದ 3 ಸರಿ ಪಲ್ಸ್ಕೊಟ್ಟೇನೂ ನಡೆಯುತ್ತೆ. ಅದೊಂದು ಸ್ವಲ್ಪ ನಾರ್ಮಲ್ ಚಟ್ನಿ ಥರ ಅನಿಸ್ಬಿಡುತ್ತೆ. ಇದನ್ನು ಕೈಯಲ್ಲಿ ಈ ಥರ ಸ್ಮ್ಯಾಚ್ ಮಾಡೋದ್ರಿಂದ ಒಂಥರ ನಿಮಗೆ ಒರ್ಲಿಕಲ್ಲಲ್ಲಿ ರುಬ್ಬಿ ಮಾಡ್ತಾರಲ್ಲ ಆ ಥರ ಚಟ್ನಿ ಫ್ಲೇವರ್ ಸಿಗುತ್ತೆ. ಅದಕ್ಕೋಸ್ಕರನೇ ಇವಾಗ ಇದು ಮಾಡೋವಾಗನೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಬೇಯವಾಗ ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಈ ಥರ ಸ್ಮ್ಯಾಚ್ ಮಾಡೋವಾಗ ಹಾಕಿದ್ರೆ ಅದ್ರ ಘಮನೇ ಒಂದು ಡಿಫ್ರೆಂಟಾಗಿರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಈ ಥರ ನಾನು ಒಂದು 2 ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಈ ಥರ ಮಾಡೋದಕ್ಕೆ ರಿಸ್ಕ್ ಅನಿಸಿದ್ರೆ ಮಿಕ್ಸಿನಲ್ಲಿ ಒಂದು 2 ಪಲ್ಸ್ ಕೊಟ್ಕೊಬೋದು. ಈಗ ನಾನು ಏನು ಬೇಯಿಸಿ ನೀರು ಎತ್ತಿಟ್ಟಿದ್ನೋ ಅದನ್ನೇ ಹಾಕ್ಕೊತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ನೀರು ಹಾಕಲ್ಲ. ನನಗೊಂದು ಸ್ವಲ್ಪ ಲಿಕ್ವಿಡ್ ಥರನೂ ಇರಬೇಕು, ಗಟ್ಟಿಯಾಗಿರ್ಬೇಕು ಅನ್ನೋ ಥರ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಲಿಕ್ವಿಡ್ ಥರ ಬೇಕಂದರೆ ಸೊ ನಾನು ಬೇಯಿಸೋವಾಗನೇ ಹೇಳ್ದನಲ್ಲ, ನೀರು ಎಕ್ಸ್ಟ್ರಾ ಹಾಕಿ ಬೇಯಿಸ್ಕೊಳ್ಳಿ. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, 1 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಆಗಿದ್ಮೇಲೆ ಇದನ್ನು ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ತುಂಬಾ ಕ್ವಿಕ್ಕಾಗಿ ಸಿಂಪಲಾಗಿ ಮಾಡ್ಕೋಬೋದು. ಈ ರೆಸಿಪಿನ ಬೆಳಗ್ಗೆ ನೀವು ತಿಂಡಿಗೆ ಮಾಡೋದಾದರೆ ಇಡ್ಲಿ ದೋಸೆಗೆ ಸೂಪರಾಗಿರುತ್ತೆ. ಅದರಲ್ಲೂ ದೋಸೆಗಂತೂ ಡಿಪ್ ಮಾಡಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಅಥವಾ ಮಧ್ಯಾಹ್ನ ನೀವು ಲಂಚಿಗೆ ಬೇಕಂದರೆ ರೈಸ್ ಜೊತೆಗೆ ಸೂಪರಾಗಿರುತ್ತೆ. ಏನಾದರೂ ಒಂದು ಪಲ್ಯನೋ ಸ್ನ್ಯಾಕ್ಸ್ ಇಟ್ಕೊಂಡು ತಿನ್ಬೋದು. ನೈಟ್ ಡಿನ್ನರ್ಗಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇದನ್ನು ಚಪಾತಿ ರೊಟ್ಟಿ ಜೊತೆಗೂ ಕೊಡ್ಬೋದು, ಸೂಪರಾಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಒಂದು ಫೇವ್ರೇಟ್ ರೆಸಿಪಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೆ ಮೋಡ ಸೀಸನ್ಗೆ ಖಾರವಾಗಿ ಈ ಥರ ಒಂದು ಮಾಡಿಕೊಟ್ರೆ ಮನೇಲಿರೋರು ಇಷ್ಟಪಟ್ಟು ತಿಂತಾರೆ. ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.